ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೊಡ್ಡ ಬೆಳವಣಿಗೆ ಆಗಿದೆ ಈ ನಕಲಿ ಔಷಧ ಮಾರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕೂಡ ಗಮನಿಸಬೇಕಿದ್ದು. ಒಂದು ಕಡೆ ಈ ಹೋಟೆಲ್ಗಳಲ್ಲಿ ಕೆಲವರು ಕೊಡ್ತಿರ್ತಕ್ಕಂಥ ಆಹಾರ ಅದು ಕಲಬೆರಕೆ ಆಗಿದೆ, ಶುಚಿತ್ವ ಇಲ್ಲ, ಕೊಳ್ತೋಗಿರೋದೆಲ್ಲ ಬಳಸ್ತಾರೆ ಅಂತ ಒಂದಾದರೆ, ಎರಡನೇದು ನೋಡಿ ಈ ಒಂದು ಮಾತಿದೆ, ಹರ ಕೊಲ್ಲಲ್ ಪರ ಕಾಯುವನೆ ಅಂತ. ಹರ ಕೊಲ್ಲಲ್ ಪರ ಕಾಯುವನೆ, ಹರನೇ ನಿಂತು ಕೊಲ್ಲೋದಕ್ಕೆ ನಮ್ಮನ್ನು ಮುಂದಾಗಿಬಿಟ್ರೆ ಪರ ಅಂದರೆ ಬೇರೆಯವ್ರು ಕಾಪಾಡೋಕ್ಕೆ ಸಾಧ್ಯನಾ ನಮ್ಮನ್ನು ಅಂತ. ನಾವು ಡಾಕ್ಟ್ರುಗಳಿಗೆ ದೇವರು ಅಂತೀವಿ ಅಲ್ವಾ, ಔಷಧಿಯನ್ನು ಸಂಜೀವಿನಿ ಅಂತೀವಿ, ನಮ್ಮ ಜೀವ ಉಳಿಸುತ್ತದು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ವೈದ್ಯೋ ನಾರಾಯಣೋ ಹರಿಹಿ, ಎಂಥ ಅದ್ಭುತ ಮಾತಿದು. ವೈದ್ಯರು ದೇವರವರು, ಅವ್ರನ್ನ ಔಷಧವನ್ನು ನಮಗೆ ಪ್ರಿಸ್ಕ್ರಿಪ್ಷನ್ ರೂಪದಲ್ಲಿ ಕೊಡ್ತಾರೆ, ಇದು ತೊಗೊಳ್ರಪ್ಪ ನೀವು ಅಂಥೇಳಿ. ಸರಿ, ನಮಗೇನೋ ಹುಷಾರಿಲ್ಲ ಅಂಥೇಳಿ ಹೋಗಿ ಔಷಧಿ ತೊಗೊಂಡ್ರೆ ಔಷಧಿನೇ ನಕಲಿ, ಔಷಧಿಯೇ ವಿಷ ಆಗಿಬಿಟ್ರೆ ಯಾರು ನಮ್ಮನ್ನು ಬದುಕೋಕ್ಕೆ ಸಾಧ್ಯ ಅಂತ ಪ್ರಶ್ನೆ ಇದೆ ಇಲ್ಲಿ. ನೋಡಿ, ಈ ಥರದಲ್ಲಿ ನಕಲಿ ಔಷಧ ಮಾರಾಟ ಜಾಲದ ಪತ್ತೆ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ ಇಲ್ಲಿ. ಒಂದು ಲಾಲಸೆ, ಒಂದು ದುರಾಸೆ, ಅತಿ ಆಸೆ, ಏನೋ ನಾವು ಅರ್ಜೆಂಟಲ್ಲಿ ಮಾಡಿಬಿಡಬೇಕು, ಶ್ರೀಮಂತರಾಗಬೇಕು ಅನ್ನೋ ಒಂದು ಹಪಹಪಿಗೆ ಬಿದ್ದು ಈ ಇಬ್ಬರು ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ, ಇಬ್ಬರು ಕಣ್ಣು ಮುಂದೆ ಕಾಣಿಸ್ತಾ ಇದ್ದಾರೆ. ಈ ಥರ ನೂರಾರು ಜನ ಇರ್ತಾರೆ. SIT ಅಧಿಕಾರಿಗಳ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಇದೀಗ ಬಯಲಾಗಿದೆ. ಇಲ್ಲಿ 4 ಕಂಪನಿಗಳನ್ನು ಔಷಧಿ ಮಾರಾಟಕ್ಕೆ ಸಪ್ಲೈಗೆ ಅಂತ ತೆರೆಯಲಾಗಿತ್ತಂತೆ. ಇಲ್ಲಿ ಪ್ರಶಾಂತ ವೆಂಕಟೇಶ ಚೌಧರಿ ಹೆಸರಲ್ಲಿ 4 ಕಂಪನಿಗಳಿದ್ದವು. ಔಷಧಿಗಳ ಮಾರಾಟದಲ್ಲಿ ಏನಾಗ್ಬಿಡುತ್ತೆ, ಇವರಿಗೆ ಲಾಸ್ ಆಯಿತು. ಲಾಸ್ ಆದಮೇಲೆ ಏನು ಮಾಡಿದ್ರು, ಇವರು ಶುರು ಮಾಡಿಕೊಂಡಿದ್ದು ನಕಲಿ ಔಷಧಿ ಮಾರಾಟ ದಂಧೆ. ತನ್ನ ಹೆಸರಿನ 2 ಕಂಪನಿಗಳ ಬಗ್ಗೆ ಇದೀಗ ವೆಂಕಟೇಶ್ ಚೌಧರಿ ಬಾಯ್ಬಿಟ್ಟಿರೋದು. ಶಿವಮೊಗ್ಗ ಮೂಲದ ಪ್ರಶಾಂತ್, ರಾಯಚೂರಿನ ವೆಂಕಟೇಶ್ ಇದೀಗ ಲಾಕ್ ಆಗಿರೋದು. ಇವರು ಏನು ಬಂದಿತ್ತು ಇವರಿಗೆ, ಬರಬಾರದು, ನೀವು ಔಷಧಿ ಮಾರಾಟ ಮಾಡ್ರಪ್ಪ, ಒಳ್ಳೆ ಔಷಧಿ ಮಾರಾಟ ಮಾಡಿ, ಸ್ವಲ್ಪ ಲೇಟ್ ಆಗುತ್ತೆ. ಜೀವನ ಬೆಳವಣಿಗೆ ಎಲ್ಲ ಕಲ್ಪವೃಕ್ಷ ಥರ ಟ್ರೀಟ್ ಮಾಡಿ, ಪಾರ್ಥೇನಿಯಂ ಥರ ಹೋಗಬೇಡಿ. ನೀವು ಕಲ್ಪವೃಕ್ಷ ಥರ ಟ್ರೀಟ್ ಮಾಡಿ, ನಿಧಾನ 3-4 ವರ್ಷ 5 ವರ್ಷದ ಬೇಕು, ಕಷ್ಟಪಟ್ಟಿರ್ತೀರ ನೀವು. ಆಮೇಲೆ ಒಂದು ಒಳ್ಳೆ ಎಳನೀರು, ತೆಂಗಿನಕಾಯಿ ಸಿಗುತ್ತೆ ನಿಮಗೆ. ಪಾರ್ಥೇನಿಯಂ ಥರ ರಾತ್ರಿ ಯಾವುದೋ ಒಂದು ಬೀಜ ಉದುರೋಗ್ಬಿಟ್ಟು ಬೆಳಗ್ಗೆ ಎದ್ದು ಗಿಡ ಹುಟ್ಟುಬಿಟ್ಟು ಅದರಿಂದ ನಾನು ಸಂಪಾದನೆ ಮಾಡಿಬಿಡ್ತೀನಿ ಅಂದರೆ ಪಾರ್ಥೇನಿಯಂ ಯಾವತ್ತೂ ಕಲ್ಪವೃಕ್ಷ ಆಗಲ್ಲ ಅಲ್ಲ. ಆರಂಭದಲ್ಲಿ ಪ್ರತಿಷ್ಠಿತ ಕಂಪನಿಗಳ ಮಾರಾಟದ ಪ್ರತಿನಿಧಿಗಳಾಗಿದ್ದರು, ಸೇಲ್ಸ್ ಎಕ್ಸಿಕ್ಯೂಟಿವ್ಗಳಾಗಿದ್ದರು, ರೆಪ್ರೆಸೆಂಟೇಟಿವ್ಸ್ ಆಗಿದ್ದರು ಇವರು. ಬಳಿಕ ಏನು ಮಾಡಿದ್ರು, ಇದೆಲ್ಲ ಸರಿ ಇಲ್ಲ, ಇನ್ನೂ ಬೇಗ ನಾವು ಶ್ರೀಮಂತರಾಗ್ಬಿಡೋಣ, ಔಷಧ ಮಾರಾಟದ ಏಜೆನ್ಸಿನೇ ಶುರು ಮಾಡಿಬಿಟ್ರು. ಏಜೆನ್ಸಿ ಮೂಲಕ ಔಷಧಿಗಳನ್ನು ಅಂಗಡಿಗೆ ತಲುಪಿಸ್ತಾ ಇದ್ದರು. ಅಲ್ಲಿ ಲಾಸ್ ಆಯಿತು. ಔಷಧಿ ಸಪ್ಲೈ ಬಿಸ್ನೆಸ್ಸಲ್ಲಿ ಇಬ್ಬರಿಗೂ ಲಾಸ್ ಆಯಿತು. ಆಮೇಲೆ ಏನು ಮಾಡ್ತಾರೆ ಇವರು, ಔಷಧಿ ಕಂಪನಿನೇ ಓಪನ್ ಮಾಡೋಣ ನಾವು ಅಂತ ಹೇಳಿ ಉದ್ಯಮಿ ಆಗಬೇಕು ಅಂತ ಯೋಜನೆ ರೂಪಿಸ್ತಾರೆ. ಇಬ್ಬರ ಹೆಸರಲ್ಲಿ 2 ಕಂಪನಿ ನೋಂದಣಿ ಮಾಡಿ GST ನಂಬರ್ ಪಡೆದುಕೊಂಡಿದ್ದರು. 2 ವರ್ಷಗಳಿಂದ 4 ಕಂಪನಿಗಳ ಹೆಸರಲ್ಲಿ ವ್ಯವಹಾರ ಮಾಡಿದ್ರು. ಕಮರ್ಷಿಯಲ್ ಸ್ಟ್ರೀಟ್, ಚಾಮರಾಜಪೇಟೆಯಲ್ಲಿ ಕಚೇರಿ ಇದೆ ಅಂತ ತೋರಿಸಿಕೊಂಡಿದ್ರು ಅಂತ. ಮುಂಬೈ, ಚೆನ್ನೈ, ಚಂಡೀಗಢದಲ್ಲಿ ವ್ಯಾವಹಾರಿಕ ಸಂಪರ್ಕದಲ್ಲಿದ್ದ ಬಗ್ಗೆ ಕೂಡ ಮಾಹಿತಿ ಇದೀಗ ಗೊತ್ತಾಗಿದೆ. ವೆಂಕಟೇಶ್ಗೆ ಔಷಧಿ ಖರೀದಿ ಮಾಡುವ ಜವಾಬ್ದಾರಿ ಇದ್ದರೆ ಪ್ರಶಾಂತ್ಗೆ ಹಂಚಿಕೆ ಜವಾಬ್ದಾರಿ ಇತ್ತು. ಒಬ್ಬ ಔಷಧಿ ಖರೀದಿ ಮಾಡ್ಕೊಂಡು ಬರೋದು, ಇನ್ನೊಬ್ಬ ಅದನ್ನು ಮಾರ್ಕೊಂಡು ಬರೋದು, ಇಷ್ಟೇ ಕೆಲಸ. ಸೊ ವಿದೇಶಿ ಕಂಪನಿಗಳೊಂದಿಗೆ ಡೀಲ್ ಮಾಡಿಕೊಂಡು ಔಷಧಿಯನ್ನು ಇವರು ಕೊಂಡ್ಕೊಳ್ತಾ ಇದ್ದರು. ಇದಾದಮೇಲೆ ಲೇಬಲ್ ಚೇಂಜಿಂಗ್, ಯಾವುದೋ ಒಂದು ಔಷಧಿ ಬರುತ್ತೆ, ಅದಕ್ಕೆ ಲೇಬಲ್ ಚೇಂಜ್ ಮಾಡು, ಔಷಧಿನೇ ನಕಲಿ ಇರುತ್ತೆ, 600 ರೂಪಾಯಿ ಔಷಧಿ, ಇನ್ನೊಂದು ಕಡೆ 6000ಕ್ಕೆ ಮಾರ್ಕೋ, ಈ ರೀತಿ ಲೇಬಲ್ಗಳನ್ನು ಚೇಂಜ್ ಮಾಡಿ ಫ್ರಾಡ್ ಮಾಡಿ ಮಾರಾಟ ಮಾಡ್ತಾ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈ ಕೆಲಸಕ್ಕೆ ಅಂತ ತೋಟದಲ್ಲಿ ಒಂದು ಮನೆ ಬಾಡಿಗೆ ಪಡ್ಕೊಂಡ್ರು. ಇದಕ್ಕೇನು ಬೆಂಗಳೂರಲ್ಲಿ ಯಾವುದೋ ಮೇಯ್ನ್ ರೋಡಲ್ಲಿರೋ ಮನೆ ಬೇಕು ಅಂತೇನು ಇಲ್ವಲ್ಲ. ತೋಟದಲ್ಲಿ ಹೋದರು, ರೆಡಿ ಮಾಡ್ದ, ತುಂಬಿಕೊಂಡ, ಒಂದು ಟೆಂಪೋದಲ್ಲಿ ತಂದು ಯಾವ್ಯಾವುದೋ ಮೆಡಿಕಲ್ ಸ್ಟೋರ್ಗಳಿಗೆ ಕೊಟ್ಟ, ಮುಗಿತಲ್ಲ ಕೆಲಸ, ಒಳ್ಳೆ ದುಡ್ಡು ಅಂತ. ಪ್ರಶಾಂತ್ ಪತ್ನಿಯಿಂದಲೂ ಕೂಡ ವ್ಯವಹಾರದ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ಪೊಲೀಸರು. ಈ ವೇಳೆ ಗಂಡನ ವ್ಯವಹಾರದ ಬಗ್ಗೆ ತನಗೇನು ಗೊತ್ತಿಲ್ಲ ಸ್ವಾಮಿ ಅಂತೇಳಿ ಪ್ರಶಾಂತ್ ಪತ್ನಿ ಇಲ್ಲಿ ಹೇಳಿರೋದು. BA ಓದ್ಕೊಂಡಿದ್ದಂಥ ಪ್ರಶಾಂತ್ ಮೆಡಿಕಲ್ ವ್ಯವಹಾರವನ್ನು ಮಾಡ್ತಾ ಇದ್ದ. ಬ್ಯಾಚುಲರ್ ಆಫ್ ಆರ್ಟ್ಸ್ ಕಲಾ ವಿಭಾಗದಲ್ಲಿ ಈತ ಡಿಗ್ರಿ ಮಾಡ್ಕೊಂಡಿದ್ದ ಅಂತೇಳಿ ಇರಲಿ, ಆತನ ಓದಿರಲಿ, ಏನೋ ಓದಿರೋ ಇನ್ನೇನೋ ವ್ಯವಹಾರ ಮಾಡಬಾರ್ದು ಅಂಥೇಳಿ, ವ್ಯವಹಾರ ಪ್ರಾಮಾಣಿಕವಾಗಿರಲಿ. ಬೆಳವಣಿಗೆ ಸ್ವಲ್ಪ ದಿನ ಟೈಮ್ ತೊಗೊಳ್ಬಹುದು, ಒಳ್ಳೆ ದಾರಿಯಲ್ಲಿ ಹೋಗಬೇಕಾಗಿತ್ತಲ್ಲ. ಜನಗಳನ್ನೂ ಸಾಯಿಸಿ, ಜನಗಳಿಗೆ ವಿಷ ಕೊಟ್ಟು, ಅದು ಹೇಳ್ತಾರಲ್ಲ, ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ವಿಷ ಕುಡಿದ ಮಕ್ಕಳು ಬದುಕ್ತಾರ ಅಂಥೇಳಿ, ಆ ದಾರಿಗೆ ಇಳಿಬಾರ್ದಾಗಿತ್ತು ಇವರು ಅಂತ.